ಎಲ್ಲರಿಗೂ ನಮಸ್ಕಾರ. ಭಾರತ ಚುನಾವಣಾ ಆಯೋಗ ದಿನಾಂಕ 14/5/2026 ಅಧಿಸೂಚನೆಯನ್ನು ಹೊರಡಿಸಿದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಪ್ರಾರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಇದರ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ CEO ಜಿಲ್ಲಾ ಪಂಚಾಯತ್ ಶ್ರೀಮತಿ ನಂದಿನಿ ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ತಮಗೆಲ್ಲ ತಿಳಿದಂತೆ ದಿನಾಂಕ 14/5/2026 ಭಾರತ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ SIRನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಈ ಹಿಂದೆ ಸುಮಾರು 12 ಬಾರಿ SIR ಸಮಗ್ರವಾಗಿರ್ತಕ್ಕಂಥ ಒಂದು ಮತದಾರ ಪಟ್ಟಿಯನ್ನು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳು ಆಗಿದೆ. 1952ರಿಂದ 2003ರವರೆಗೆ ಆಗಿರ್ತಕ್ಕಂಥದ್ದು. ಇದು 13ನೇದು ನಾವು ಈಗ ಮಾಡ್ತಾ ಇರೋಂಥದ್ದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿದೆ. ಆ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಇಬ್ಬರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿರೋಂಥದ್ದು. ಒಂದು ERO ಅಂತ ಕರಿತೇವೆ, ಮತದಾರರ ನೋಂದಣಾ ಅಧಿಕಾರಿಗಳು. ಇನ್ನೊಂದು ಸಹಾಯಕ ಮತದಾನ ನೋಂದಣಾಧಿಕಾರಿಗಳು, ERO ಮತ್ತು AERO ಅಂತ ಕರಿತೇವೆ. ಈಗಾಗಲೇ ಅವ್ರನ್ನ ನೇಮಕಾತಿ ಆಗಿದೆ, 2 ಬಾರಿ ತರಬೇತಿನೂ ಕೂಡ ಆಗಿದೆ. ಅದರ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇವೆ. ಮಳವಳ್ಳಿಗೆ ನಮ್ಮ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರು, ಮದ್ದೂರಿಗೆ ಆಯುಕ್ತರು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ, ಮೇಲ್ಕೋಟೆಗೆ ನಮ್ಮ ಪಾಂಡುಪುರ AC ಅವರು, ಮಂಡ್ಯಕ್ಕೆ ಮಂಡ್ಯ AC ಅವರು, ಶ್ರೀರಂಗಪಟ್ಟಣಕ್ಕೆ ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವರು ಮತ್ತು ಉಪಕಾರ್ಯದರ್ಶಿಗಳು ನಾಗಮಂಗಲಕ್ಕೆ, ಯೋಜನಾ ನಿರ್ದೇಶಕರು ಕೇರ್ಪೇಟೆಗೆ. ಒಟ್ಟು 7 ಜನ ಸೀನಿಯರ್ ಮೋಸ್ಟ್ ಆಫೀಸರ್ಸ್ನ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ನ ಈಗಾಗಲೇ ERO ಅಂತ ನೇಮಕ ಮಾಡಿದ್ದೇವೆ. ಮತ್ತು ಸಂಬಂಧಪಟ್ಟಂಥ ತಹಶೀಲ್ದಾರ್ಸ್ಗಳು ಆಯಾ ತಾಲೂಕಿಗೆ ಸಂಬಂಧಪಟ್ಟಂತೆ ಸಹಾಯಕ ನೋಂದಣಾಧಿಕಾರಿಗಳಾಗಿರ್ತಾರೆ. ಈಗಾಗಲೇ 2 ಬಾರಿ ತರಬೇತಿಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೇವೆ. ಭಾಳ ಮುಖ್ಯವಾಗಿ ಈ ಒಂದು SIRನ ನಡೆಸುವಂಥ ಸಂಪೂರ್ಣ ಕಾರ್ಯಭಾರ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ, ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರಿತೇವೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 1823 ಮತಗಟ್ಟೆಗಳಿದೆ. ಆ 1823 ಮತಗಟ್ಟೆಗಳಿಗೂ ಸಹ 100% ನಾವು 1823 BLOಗಳನ್ನ ನೇಮಕಾತಿಯನ್ನು ಮಾಡಿದ್ದೇವೆ. ನಾಳೆ 20ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ 2ನೇ ಹಂತದ BLOಗಳದ್ದು ಟ್ರೈನಿಂಗು, ಎಲ್ಲ 2ನೇ ಹಂತದ ಟ್ರೈನಿಂಗು ಕೂಡ ನಡೀತಾ ಇದೆ. ಹಾಗಾಗಿ ಈ ಒಂದು ಏನು ನಮ್ಮ SIR ಪ್ರಕ್ರಿಯೆ ಪ್ರಾರಂಭವಾಗ್ತದೆ, ತರಬೇತಿ ನಾವು 30ನೇ ತಾರೀಕುವರೆಗೂ ಕೂಡ ತರಬೇತಿಯನ್ನು ಕೊಡ್ತೇವೆ. 30ರಿಂದ ಅದು ಪ್ರಾರಂಭ ಆಗ್ತದೆ. BLOಗಳನ್ನು ಹೊರತುಪಡಿಸಿ ಅವರನ್ನು ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ 10ರಿಂದ 12 BLOಗಳಿಗೆ, 10ರಿಂದ 12 ಮತಗಟ್ಟೆ ಅಧಿಕಾರಿಗಳಿಗೆ ಒಬ್ಬೊಬ್ಬ ಸೂಪರ್ವೈಸರ್ನ ಅಪಾಯಿಂಟನ್ನು ಮಾಡಿದ್ದೇವೆ. ಅವ್ರಿಗೂ ಕೂಡ ನಾಳೆ ಅವರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಈಗ ವಿಧಾನಸಭಾ ಕ್ಷೇತ್ರವಾರು ಮತದಾರರ ಅಂಕಿಅಂಶಗಳೇನಿದೆ, ಈ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ 15,75,849 ಮತದಾರರಿದ್ದಾರೆ. ಈ ಮತದಾರರನ್ನು ನಾವು 2002ರ ಮತದಾರರ ಪಟ್ಟಿಗೆ ತುಲನಾತ್ಮಕವಾಗಿ ಹೋಲಿಕೆ ಮಾಡಿ ಅದನ್ನು ಮ್ಯಾಪಿಂಗ್ ಕಾರ್ಯ ಅಂತ ಮಾಡ್ತೇವೆ. ಅದನ್ನು 97.46%, ಹೆಚ್ಚು ಕಡಿಮೆ ನಾವು 98% ಮ್ಯಾಪಿಂಗ್ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ. ರಾಜ್ಯದಲ್ಲಿ ನಾವು 3ನೇ ಪ್ಲೇಸಲ್ಲಿದ್ದೇವೆ. ಸೊ ಹಾಗಾಗಿ ಮ್ಯಾಪಿಂಗ್ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಮತಗಟ್ಟೆ ಅಧಿಕಾರಿಗಳು, ತಹಶೀಲ್ದಾರ್ಸ್ಗಳು ಒಳ್ಳೆಯ ಕೆಲಸವನ್ನು ಮಾಡಿರೋದ್ರಿಂದ ನಾವು ಅವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ. 98% ಮ್ಯಾಪಿಂಗ್ ಕಾರ್ಯ ಕಂಪ್ಲೀಟ್ ಆಗಿದೆ. ವೇಳಾಪಟ್ಟಿಗೆ ಬಂದರೆ ತಮಗೆ ಕೊಟ್ಟಿದ್ದೇವೆ. 20ರಿಂದ 29ನೇ ತಾರೀಕುವರೆಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳೋ ಅಂಥದ್ದು, ತರಬೇತಿಯನ್ನು ಕೊಡೋ ಅಂಥದ್ದು, ಬಹಳ ಮುಖ್ಯವಾಗಿ ಎನ್ಯುಮರೇಷನ್ ಫಾರಮ್ ಅಂತ ಏನು ಕರಿತೇವೆ, ಆ ನಮೂನೆಯನ್ನು ಪ್ರಿಂಟಿಂಗ್ ಮಾಡ್ಕೊಳ್ಳೋ ಅಂಥದ್ದು, ಇವೆಲ್ಲವೂ ಕೂಡ 29ನೇ ತಾರೀಕುವರೆಗೂ ಮಾಡ್ಕೋಬೇಕು. ಈ SIR ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾದ ಘಟ್ಟ ಅಂದರೆ
ದಿನಾಂಕ 30/6/2026ರಿಂದ 29/7/2026 ಈ ಒಂದು ತಿಂಗಳು, ಈ 30 ದಿವಸಗಳ ಅವಧಿ ಏನಿದೆ ಇದು ಬಹು ಮುಖ್ಯವಾಗಿರ್ತಕ್ಕಂಥ ಅವಧಿ. ಈ ಅವಧಿನಲ್ಲಿ ನಮ್ಮ ಎಲ್ಲ BLOಗಳು ಮನೆ ಮನೆಗೆ ಭೇಟಿ ಕೊಟ್ಟು ಆ ಗಣತಿ ನಮೂನೆಗಳನ್ನು, ಎನ್ಯುಮರೇಷನ್ ಫಾರಮ್ಸ್ ಅಂತ ಏನು ಕರಿತೇವೆ, ಆ ನಮೂನೆಗಳನ್ನು ಮತದಾರರಿಗೆ ಹಂಚುವಂಥ ಮತ್ತು ವಾಪಸ್ ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಇದಾದ ನಂತರ 29/7ಕ್ಕೆ ನಾವು ಯಾವುದಾದ್ರು ಮತಗಟ್ಟೆಗಳನ್ನು ಪುನರ್ವಿಂಗಡಣೆ ಮಾಡಲಿಕ್ಕೆ ಅವಕಾಶ ಇದ್ದರೆ, ಎಲ್ಲೆಲ್ಲಿ ಯಾವ ಮತಗಟ್ಟೆಯಲ್ಲಿ 1,000ಕ್ಕಿಂತ 200 ವೋಟರ್ಸ್ ಜಾಸ್ತಿ ಇದ್ದಾರೆ ಆ ಒಂದು ಮತಗಟ್ಟೆಗಳನ್ನು ನಾವು ವಿಭಾಗ ಮಾಡಿ 2 ಮತಗಟ್ಟೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಅಂತ ನಾವು ಕರಿತೇವೆ. ಅದನ್ನು 29ನೇ ತಾರೀಕು ಮಾಡ್ತೇವೆ. ಇದೆಲ್ಲ ಮಾಡಿದ ನಂತರ ಪ್ರಕ್ರಿಯೆ 5/8/2026ಕ್ಕೆ ಅಂದರೆ ಆಗಸ್ಟ್ 5ನೇ ತಾರೀಕಿಗೆ ನಮ್ಮಲ್ಲಿ ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ರೋಲನ್ನು ಪಬ್ಲಿಕೇಷನನ್ನು ಮಾಡ್ತೇವೆ. ಅದಾದಮೇಲೆ 5/8/2026ರಿಂದ 4/9/2026ವರೆಗೆ ಈ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ ನಂತರ ಏನಾದರೂ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ, ಆದೇಶವನ್ನು ಮಾಡಲಿಕ್ಕೆ ಅಷ್ಟು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. 5/8ರಿಂದ 4/9 ಅಲ್ಲೂ ಕೂಡ 1 ತಿಂಗಳ ಅವಕಾಶವನ್ನು ಕೊಡಲಾಗಿದೆ. ಅದಾದ ನಂತರ ಬಹಳ ಮುಖ್ಯವಾಗಿ ವಿಲೇವಾರಿ ಮಾಡಲಿಕ್ಕೆ 5/8ರಿಂದ ಮತ್ತೆ 3/10 ಕೂಡ ವಿಲೇವಾರಿ. ಅಂದರೆ ಯಾರಾದರೂ ಆಕ್ಷೇಪಣೆಗಳು ಕೊಟ್ಟರೆ, ಡ್ರಾಫ್ಟ್ ರೋಲ್ ಯಾರಾದರೂ ಹೆಸರುಗಳು ಬಿಟ್ಟೋಗಿರ್ತಕ್ಕಂಥವ್ರು ಬಂದು ನಮ್ಮ ಹೆಸರು ಬಿಟ್ಟೋಗಿದೆ ಅಂತ ಕೊಟ್ಟರೆ, ದಾಖಲೆಗಳನ್ನು ಕೊಟ್ಟರೆ ಅವೆಲ್ಲವನ್ನೂ ಕೂಡ ಡಿಸ್ಪೋಸ್ ಮಾಡಲಿಕ್ಕೆ, ವಿಲೇವಾರಿ ಮಾಡಲಿಕ್ಕೆ ಸಮಯವನ್ನು 3/10/2026 ಕೂಡ ಕೊಡಲಾಗಿದೆ. ಇದೆಲ್ಲ ಪ್ರಕ್ರಿಯೆಯನ್ನು ಮುಗಿಸಿ SIR ಪ್ರಕ್ರಿಯೆಯ ಕೊನೆಯ ಹಂತ ಅಂದರೆ ಅಂತಿಮ ಮತದಾರರ ಪಟ್ಟಿ. ಈ ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7ನೇ ತಾರೀಕು 7/10/2026ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟವನ್ನು ಮಾಡಲಾಗ್ತದೆ. ಈ SIR ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಮತಗಟ್ಟೆ ಅಧಿಕಾರಿಗಳೊಂದಿಗೆ ಸಮನ್ವಯ ಮಾಡಲಿಕ್ಕೆ, ಸಹಕಾರವನ್ನು ಕೊಡಲಿಕ್ಕೆ ಬೂತ್ ಲೆವೆಲ್ ಏಜೆಂಟ್ ಅಂತ ಕರಿತೇವೆ. ಸೊ ಮತಗಟ್ಟೆಯವಾರು ಏಜೆಂಟ್ಗಳು ಅಂತ ಕರಿತೇವೆ. ಅವ್ರನ್ನ ನೇಮಕ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಇದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಮತಗಟ್ಟೆಗಳು 1823 ಇದೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತು ಜನತಾದಳ ಜಾತ್ಯತೀತ ಪಕ್ಷದಿಂದ ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಕಾತಿಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಅಂದರೆ ಮತದಾರರಿಗೆ ಯಾವುದೇ ಅಡಚಣೆ, ತೊಂದರೆ, ಗೊಂದಲ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಬಹಳ ಮುಖ್ಯವಾಗಿ 2 ಹಂತದಲ್ಲಿ ಸಹಾಯವಾಣಿಗಳನ್ನು ತೆರೆಯಲಾಗಿದೆ. ಒಂದು ಮತದಾರರ ಸೌಲಭ್ಯ ಕೇಂದ್ರ ಅಂತ ಕರಿತೇವೆ, ಅಂದರೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ VFC ಅಂತ ನಾವು ಕರಿತೇವೆ. ಅವು 1823 ನಾವು ಮಾಡಿದ್ದೇವೆ. ಅಂದರೆ ಎಲ್ಲೆಲ್ಲಿ ಮತಗಟ್ಟೆಗಳಿದೆ ಆ ಮತಗಟ್ಟೆಗಳನ್ನೇ ನಾವು VFC ಕೇಂದ್ರಗಳನ್ನಾಗಿ ಮಾಡಿದ್ದೇವೆ, ಸಾರ್ವಜನಿಕರಿಗೆ ಮತದಾರರಿಗೆ ಅನುಕೂಲ ಆಗಲಿ ಅಂಥೇಳಿ. ಇದನ್ನು ಹೊರತುಪಡಿಸಿ BLOಗಳಿಗೆ, ಬೂತ್ ಲೆವೆಲ್ ಆಫೀಸರ್ಸ್ಗೆ ಅನುಕೂಲ ಆಗಲಿಕ್ಕೆ, ಅವರು ಆ ಒಂದು ನಮೂನೆಗಳನ್ನು ಸರಿಯಾಗಿ ಫಿಲ್ ಮಾಡಲಿಕ್ಕೆ, ಭರ್ತಿ ಮಾಡಲಿಕ್ಕೆ ಮತ್ತು ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗಲಿ ಅಂಥೇಳಿ ನಾವು ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಕೂಡ ಈಗಾಗಲೇ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಮಾಡಿದ್ದೇವೆ. ಸೊ ಮತಗಟ್ಟೆ ಅಧಿಕಾರಿಗಳ ಸೌಲಭ್ಯ ಕೇಂದ್ರ ಅಂತ ನಾವು ಮಾಡಿದ್ದೇವೆ. ಈ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ರಿಗೇನು ಕಂಪ್ಯೂಟರ್ ವ್ಯವಸ್ಥೆ ಬೇಕು, ಇಂಟರ್ನೆಟ್ ವ್ಯವಸ್ಥೆ ಬೇಕು, ಏನಾದರೂ ಸ್ಕ್ಯಾನಿಂಗ್ ವ್ಯವಸ್ಥೆ ಬೇಕು, ಅದನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ CEO ಜಿಲ್ಲಾ ಪಂಚಾಯಿತಿಯವರು ಭಾಳ ಕಾಳಜಿಯನ್ನು ವಹಿಸಿ ಎಲ್ಲ ಗ್ರಾಮ ಪಂಚಾಯಿತಿಗಳ PDOಗಳಿಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಅದನ್ನು BFCಯನ್ನು ನಾವು ತೆರಿತಾ ಇದ್ದೇವೆ. ಒಟ್ಟು 250 BFCಗಳನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ನಾನು ಆಗಲೇ ಹೇಳ್ದಂಗೆ 30/6/2026ರಿಂದ 29/7/2026ವರೆಗೆ ಎನ್ಯುಮರೇಷನ್ ಫಾರಮ್ಗಳನ್ನು ನಾವು ಏನು ಕೊಡ್ತೇವೆ BLOಗಳಿಗೆ, ಅದನ್ನು ಗಣತಿದಾರರ ನಮೂನೆ ಅಂತ ನಾವು ಕರಿತೇವೆ, ಎನ್ಯುಮರೇಷನ್ ಫಾರಮ್ ಅಂತ ಕರಿತೇವೆ. ಈ ಎನ್ಯುಮರೇಷನ್ ಫಾರಮ್ ಹೇಗಿರುತ್ತೆ ಅಂತ ಹೇಳಿದರೆ 2 ಪ್ರತಿನಲ್ಲಿ ಕೊಡ್ತೇವೆ. 2 ಪ್ರತಿನಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು 1 ಪ್ರತಿಯನ್ನು ಮತದಾರರಿಗೆ ಕೊಟ್ಟು 2 ಪ್ರತಿನ ಅವರಿಗೆ ಕೊಡ್ತೇವೆ. ಆ 2 ಪ್ರತಿಯನ್ನು ಕೂಡ ಮತದಾರರು ಪರಿಶೀಲನೆ ಮಾಡಿಕೊಂಡು ಎಲ್ಲ ಪರ್ಟಿಕ್ಯುಲರ್ಸ್ ಅದು ವಿವರಗಳು ಸರಿ ಇದೆಯಾ ಅಂತ ಹೇಳಿ, ಅಂದರೆ ಅವರ ಹೆಸರು ಈಗಾಗಲೇ ಅದು ಪ್ರಿಂಟೆಡ್ ಆಗಿ ಬರುತ್ತೆ. ಪ್ರಿಂಟೆಡ್ ಆಗಿ ಬರಬೇಕಾದ್ರೆ ಅವರ ಹೆಸರು, ವಿಳಾಸ, ಕ್ರಮ ಸಂಖ್ಯೆ ಮತ್ತು ಅವರು ಯಾವ ಭಾಗದಲ್ಲಿದ್ದಾರೆ, ಅವರ ಡೇಟ್ ಆಫ್ ಬರ್ತು ಮತ್ತು ಅವ್ರ ಫೋಟೋ, ಆ ವೋಟರ್ ಲಿಸ್ಟಲ್ಲಿ ಏನೆಲ್ಲ ಮಾಹಿತಿ ಇದೆ ಆ ಎಲ್ಲ ಮಾಹಿತಿಗಳು ಕೂಡ ಪೂರ್ವ ಮುದ್ರಿತವಾಗಿ, ಅಂದರೆ ಪ್ರಿಂಟೆಡ್ ಅಂತ ಕರಿತೇವೆ, ಅದು ಪೂರ್ವ ಮುದ್ರಿತವಾಗಿ ಬಂದಿರುತ್ತೆ. ಈ ಥರ 2 ನಮೂನೆಗಳಿದೆ.
ಈ ಎರಡೂ ನಮೂನೆಗಳನ್ನು ನಾವು ಅವರಿಗೆ ನಮ್ಮ ಮತದಾರರಿಗೆ ನಮ್ಮ BLOಗಳು ಹೋಗಿ ಅವರಿಗೆ ಅದನ್ನು ಕೊಡ್ತಾರೆ. ಈ ನಮೂನೆ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾನು ತಮ್ಮ ಕಡೆಯಿಂದ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ತಪ್ಪು ಗ್ರಹಿಕೆಗಳು ಸಾರ್ವಜನಿಕರಲ್ಲಿ, ಮತದಾರರಲ್ಲಿ ಮತ್ತು ರಾಜಕೀಯ ಪಕ್ಷದ ಮುಖಂಡರುಗಳಲ್ಲಿ ಇದೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನು, ಪದಾಧಿಕಾರಿಗಳನ್ನು ನಾವು ಕರೆದು ಅವರಿಗೆ ಸುಮಾರು 2 ಗಂಟೆಗಳ ಕಾಲ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ರಾಜಕೀಯ ಪಕ್ಷದ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ಅದನ್ನು ಹೊರತುಪಡಿಸಿ ತಾಲೂಕು ಮಟ್ಟದಲ್ಲೂ ಕೊಟ್ಟು ಯಾವುದಕ್ಕೂ ಕೂಡ ಗೊಂದಲ ಅಡಚಣೆ ಇರಬಾರ್ದು ಅಂತ ನಿಟ್ಟಿನಲ್ಲಿ ಸೂಕ್ತವಾದಂಥ ಅವರಿಗೆ ಸ್ಪಷ್ಟೀಕರಣಗಳನ್ನು ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ನಾನು ತಮ್ಮ ಕಡೆಯಿಂದ ವಿನಂತಿ ಮಾಡೋದಿಷ್ಟೇ, SIR ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಯಾವುದೇ ಗೊಂದಲ ಅಥವಾ ಅಡಚಣೆ ಇಲ್ಲ. ಚುನಾವಣಾ ಆಯೋಗ ಅತ್ಯಂತ ಸಮರ್ಪಕವಾದಂಥ ಸೂಚನೆಗಳನ್ನು, ಮಾನದಂಡಗಳನ್ನು, ನಿಯಮಗಳನ್ನು ರೂಪಿಸಲಾಗಿದೆ. ಆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದು ಎಲ್ಲ ಒಂದು ಭಾರತೀಯ ಪ್ರಜೆಗಳ ಕರ್ತವ್ಯ ಆಗಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಏನು ನಾವು ಗಣತಿ ನಮೂನೆ ಅಂತ ಕರಿತೇವೆ, ಎನ್ಯುಮರೇಷನ್ ಫಾರ್ಮ್ ಅಂತ ಏನು ಕರಿತೇವೆ, ಇದನ್ನು ದ್ವಿಪ್ರತಿಯಲ್ಲಿ ಮನೆ ಮನೆಗೆ ಕೊಡ್ತೇವೆ. ಈ ಕೊಟ್ಟಂಥ ಸಂದರ್ಭದಲ್ಲಿ ಆ ಮತದಾರರು ತಮ್ಮ ವಿವರವನ್ನು ಪರಿಶೀಲಿಸಿ ನೋಡಿ ಬದಲಾವಣೆ ಮಾಡುವ ಅವಶ್ಯಕತೆ ಇದ್ದರೆ ಬದಲಾವಣೆಯನ್ನು ಮಾಡಿ, ಆ ಒಂದು ಏನು ನಮೂನೆಗಳಿರುತ್ತೆ ಅದನ್ನು ಭರ್ತಿ ಮಾಡಿ ಸಹಿ ಮಾಡಿ ವಾಪಸ್ಸು ನಮ್ಮ BLOಗಳಿಗೆ ಕೊಡಬೇಕಾಗತ್ತೆ. ಮತ್ತೊಮ್ಮೆ ತಮಗೆ ಹೇಳ್ತೇನೆ, ಗಣತಿ ನಮೂನೆ ಏನಿರುತ್ತೆ ಇದನ್ನು ಮತದಾರರು ಪರಿಶೀಲನೆ ಮಾಡಿ ಏನಾದರೂ ಬದಲಾವಣೆಗಳು, ತಿದ್ದುಪಡಿ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದನ್ನು ತಿದ್ದುಪಡಿಗೆ ಅವರು ಬರೆದು ಅಲ್ಲಿ ಅವರ ಹೆಸರು ಮತ್ತು ಪಾರ್ಟ್ ನಂಬರು, ಅವರ ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು ಮತ್ತು ಅವರ ಭಾವಚಿತ್ರನೂ ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನು ಅವರು ಸಹಿ ಮಾಡಿ ಕೊಡಬೇಕಾಗತ್ತೆ. ಸೊ ಇದರಲ್ಲಿ ಸಹಿ ಮಾಡಿ, ಒಂದು ವೇಳೆ ಈ ಎನ್ಯುಮರೇಷನ್ ಫಾರ್ಮ್ನ ಸಹಿ ಮಾಡಿ ಒಂದು ಪ್ರತಿಯನ್ನು ಅವರಿಟ್ಕೊಳ್ಬೇಕು, ಇನ್ನೊಂದು ಪ್ರತಿಯನ್ನು BLOಗಳಿಗೆ ಕೊಡಬೇಕು. ಒಂದು ವೇಳೆ ಈ ಒಂದು ಗಣತಿ ನಮೂನೆಯನ್ನು ಸಹಿ ಮಾಡಿ ವಾಪಸ್ಸು BLOಗಳಿಗೆ ಕೊಡಲಿಲ್ಲ ಅಂದರೆ ಅಂಥ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಟ್ಟು ಹೋಗುತ್ತೆ. ಇದು ಭಾಳ ಮುಖ್ಯವಾಗಿರತಕ್ಕಂಥ ಅಂಶ. ಸೊ ಹಾಗಾಗಿ ಇದರಲ್ಲಿ ಒಂದು ಬದಲಾವಣೆ ಇರತಕ್ಕಂಥದ್ದು, ಒಂದು ವೇಳೆ ಯಾರಾದರೂ ಆ ನೇರ ಮತದಾರ ಮನೆಯಲ್ಲಿ ಇಲ್ಲ ಅಂತೇಳಿದರೆ, ಸಹಿ ಮಾಡಿ ಕೊಡಲಿಕ್ಕೆ ಮನೆಯಲ್ಲಿ ಇಲ್ಲ ಅಂದರೆ ಅವರ ಸಂಬಂಧಿಕರಲ್ಲಿ, ಅಂದರೆ ಕುಟುಂಬದ ಮುಖ್ಯಸ್ಥರಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಇವರು ಮಾತ್ರ ಅವರ ಪರವಾಗಿ ಸಹಿ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಯಾರಾದರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ವಾರಕ್ಕೊಮ್ಮೆ ಮನೆಗೆ ಬರ್ತಾರೆ. ಸೊ ಒಂದು ವೇಳೆ ಇಲ್ಲಿ ಅವತ್ತು ನಮ್ಮ BLO ಹೋಗಿದ್ದಿನ ಅವರಿಲ್ಲ, ಅಥವಾ ಯಾರಾದರೂ ನೆಂಟರ ಮನೆಗೆ ಏನಾದರೂ ಕಾರ್ಯಕ್ರಮಗಳಿಗೆ ಹೋಗಿರ್ತಾರೆ, ನಮ್ಮ BLO ಹೋಗೋದಿನ ಅವ್ರು ಇರೋದಿಲ್ಲ ಅಂದರೆ ಅವ್ರ ಪರವಾಗಿ ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿದ್ದರೆ 18 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು, ಮೈನರವರು ಸೈನ್ ಮಾಡಲಿಕ್ಕಿಲ್ಲ, 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು ಸಹಿ ಮಾಡಿ ಕೊಡಲಿಕ್ಕೆ ಅವಕಾಶ ಆಗಿದೆ. ಸೊ ಬಹಳ ಮುಖ್ಯವಾಗಿ ಈ ಗಣತಿ ನಮೂನೆಯನ್ನು ಯಾರು ಸಹಿ ಮಾಡಿ ನಮ್ಮ BLOಗಳಿಗೆ ವಾಪಸ್ ಕೊಡೋದಿಲ್ಲ ಅಂಥವರ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗುತ್ತೆ. ಅವರ ಹೆಸರುಗಳು 5/8/2026ಕ್ಕೆ ಡ್ರಾಫ್ಟ್ ರೋಲಲ್ಲಿ ಏನು ಬರುತ್ತೆ ಅದರಲ್ಲಿ ಅವರ ಹೆಸರು ಇರೋದಿಲ್ಲ. ಮುಗಿಸ್ಬಿಡ್ತೀನಿ ಒಂದು ನಿಮಿಷ. ಸೊ ಇದರಲ್ಲಿ ಹಾಗಾಗಿ ಇದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅನ್ನೋದನ್ನು ನಾನು ತಮ್ಮ ಮೂಲಕ ಎಲ್ಲ ಮತದಾರರಿಗೆ ತಿಳಿಸ್ಲಿಕ್ಕೆ ನಾನು ಒಂದು ವಿನಂತಿಯನ್ನು ಮಾಡ್ಕೋತೇನೆ. ಹಾಗಾಗಿ ಎನ್ಯುಮರೇಷನ್ ಫಾರ್ಮ್ನ ಸಹಿ ಮಾಡಿ ಹಿಂದಿರುಗಿಸದಿದ್ದಲ್ಲಿ ಅಂಥವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಭಾವಚಿತ್ರಕ್ಕೆ ಬಂದರೆ, ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಭಾವಚಿತ್ರ ಹೇಗಿದೆ ಅದು ಪ್ರಿಂಟೆಡ್ ಆಗಿ ಬಂದಿರುತ್ತೆ. ಹಾಗಾಗಿ ಭಾವಚಿತ್ರವನ್ನು ಕೂಡ ನಮ್ಮ BLOಗಳಿಗೆ ಕೊಡಬೇಕು. ಒಂದು ವೇಳೆ ಅವರು ಭಾವಚಿತ್ರವನ್ನು ಇಟ್ಕೊಂಡಿಲ್ಲ ಅಂದರೆ ನಮ್ಮ BLOಗಳು ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಮೊಬೈಲ್ ಅಪ್ಲಿಕೇಶನಲ್ಲಿ ಒಂದು ಆ್ಯಪ್ನಲ್ಲಿ ಅವರ ಭಾವಚಿತ್ರವನ್ನು ಸೆರೆಹಿಡಿಲಿಕ್ಕೂ ಕೂಡ ಅವಕಾಶ ಇದೆ. ಅದಕ್ಕೂ ಕೂಡ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಅದಾದ ನಂತರ ಒಂದು ವೇಳೆ ಮತದಾರರು ಇಲ್ಲ, ನಾನು ಮನೆಯಲ್ಲಿಲ್ಲ, ಹೊರಗಡೆ ಇದ್ದೀನಿ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಬೆಂಗಳೂರಿಗೆ ಹೋಗಿದ್ದೀನಿ, ದುಬೈಗೆ ಹೋಗಿದ್ದೀನಿ, ಫಾರಿನ್ ಟೂರ್ಗೆ ಹೋಗಿದ್ದೀನಿ, ನಾನು ಇಲ್ಲಿಲ್ಲ ಅಂದರೂ ಕೂಡ ಏನೂ ತೊಂದರೆ ಇಲ್ಲ. ಅಂಥವರು ಕೂಡ ಆನ್ಲೈನ್ ಮೂಲಕ ಈ ಎನ್ಯುಮರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಮ್ಮ ಏನು BLOಗಳು ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಎನ್ಯುಮರೇಷನ್ ಫಾರ್ಮ್ನ ಅವರು ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾರೆ. ಒಂದು ಮನೆಗೆ ಗರಿಷ್ಠ 3 ಬಾರಿ ಭೇಟಿ ಕೊಡಬೇಕು ಅಂತ ಇದೆ. ಸೊ ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅವರ ಒಂದು BLO ಆ್ಯಪ್ನಲ್ಲಿ ನೋಟ್ ಮಾಡ್ತಾರೆ ಯಾವತ್ತು ಭೇಟಿ ಕೊಟ್ಟಿದ್ದೀವಿ ಅಂತ ಹೇಳಿ.
ಆ ಡೇಟನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಫಾರ್ಮ್ನ ಕೊಟ್ಟಾದಮೇಲೆ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಅವರು ಮಾರ್ಕನ್ನು ಮಾಡ್ತಾರೆ. ಸೊ ಹಾಗಾಗಿ ಎನ್ಯುಮರೇಷನ್ ಫಾರಮ್ ಭಾಳ ಮುಖ್ಯವಾಗಿ ವಾಪಸ್ ತಗೊಳ್ಳೋದು, ಆ ತಗೊಂಡಂಥ ಫಾರಮ್ನ ನಮ್ಮ ಬಿ ಎಲ್ ಒಗಳು ಅದನ್ನು ನಮ್ಮ ಬಿ ಎಲ್ ಒ ಆ್ಯಪ್ನಲ್ಲಿ ಭರ್ತಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾದಂಥ ಘಟ್ಟ. ಸೊ ಹಾಗಾಗಿ ನಾನು ತಮ್ಮ ಮೂಲಕ ಎಲ್ಲ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಒಂದು ಬಿ ಎಲ್ ಒಗಳು ನಮ್ಮ ಬಿ ಎಲ್ ಒಗಳು ಮನೆಗೆ ಬಂದು ಈ ಒಂದು ಎನ್ಯುಮರೇಷನ್ ಫಾರ್ಮ್ನ ತಮ್ಮ ಬಳಿ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಬಗ್ಗೆ ನಿರ್ಲಕ್ಷ್ಯತನವನ್ನು ತೋರದೆ ಅದನ್ನು ಭಾಳ ಜೋಪಾನವಾಗಿ ಇಟ್ಕೊಂಡು ಅಥವಾ ಅವತ್ತೇ ಭರ್ತಿ ಮಾಡಿ ವಾಪಸ್ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲ ನಮಗೊಂದಿನ ಬಿಟ್ಟು ಕೊಡ್ತೀವಿ ಅಂದರೂ ನಮ್ಮ ಬಿ ಎಲ್ ಒ ಮತ್ತೆ ವಿಸಿಟ್ ಮಾಡ್ತಾರೆ, ಅದನ್ನು ಭರ್ತಿ ಮಾಡಿ ಸಹಿ ಮಾಡಿ ವಾಪಸ್ ಕೊಡೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಸೊ ಇದನ್ನು